ಪರೀಕ್ಷಾ ವ್ಯವಸ್ಥೆಯ ಲೋಪಗಳ ವಿರುದ್ಧ ಪ್ರಬಲ ಧ್ವನಿಯಲ್ಲಿ ಮಾತಾಡ್ತಾ ಇರುವಂತಹ ರಾಹುಲ್ ಗಾಂಧಿ ಹಲವು ಸ್ಫೋಟಕ ವಿಚಾರಗಳನ್ನು ಬುಧವಾರದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಮತ್ತೆ ಮೋದಿ ಕ್ಷಮೆ ಕೇಳಬೇಕು ಅಂತ ರಾಹುಲ್ ಗಾಂಧಿ ಅವರು ಒತ್ತಾಯ ಮಾಡ್ತಾ ಇರುವಾಗ ಮೋದಿ ಸರ್ಕಾರ ಬೇರೊಂದು ರಾಜಕೀಯ ಮಾಡುತ್ತೆ. ಸೋನಂ ವಾಂಗ್ಚುಕ್ ಅವರನ್ನ ಕೇಂದ್ರ ಮಂತ್ರಿಗಳ ಭೇಟಿಯಾಗಿದ್ದು ವಿರೋಧ ಪಕ್ಷದ ಸಂಸದರು ವಾಂಗ್ಚುಕ್ ಅವರನ್ನ ಭೇಟಿ ಆಗದೆ ಇರೋ ಹಾಗೆ ತಡೆಯಲಾಗಿದೆ. ಇನ್ನೊಂದು ಕಡೆಗೆ ಈಗ ಸಿಜೆಪಿ ಈ ಚಳವಳಿಯ ಬಗ್ಗೆ ವಾಂಗ್ಚುಕ್ ಅವರಿಗಿಂತನೂ ಭಿನ್ನವಾದ ನಿಲುವನ್ನು ತೆಗೆದುಕೊಳ್ತಾ ಇರೋ ಹಾಗೆ ತೋರ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಇಲ್ಲದೇನೆ ಈ ಚಳವಳಿ ಕೊನೆಗೊಳ್ಳೋದಿಲ್ಲ ಅಂತ ಅಭಿಜಿತ್ ದೀಪ್ಗೆ ಅವರು ಹೇಳಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದಂತಹ ಮಾತುಗಳು ಹಲವಾರು ಸತ್ಯಗಳನ್ನು ಮುಂದೆ ತರ್ತಾ ಇವೆ. ಕೆಲವು ಅಂಶಗಳನ್ನು ನಾವಿಲ್ಲಿ ಮೊದಲು ಗಮನಿಸೋಣ. ಧರಣಿ ನಡೆಸ್ತಾ ಇದ್ದಂತಹ ತಮ್ಮನ್ನ ಎಳೆದೊಯ್ತಾ ಇದ್ದಂತಹ ಪೊಲೀಸರೇನೆ ಈ ಸರ್ಕಾರವನ್ನ ಕಿತ್ತೊಗೆಯುವಂತೆ ಕಿವಿಯಲ್ಲಿ ಪಿಸುಗುಟ್ಟಿದ್ರು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಅವರಲ್ಲಿ ಒಬ್ರು, ನಾನು ರಾಜಸ್ಥಾನದವನು, ನಾವು ಯೂನಿಫಾರ್ಮ್ ಮಾತ್ರ ಧರಿಸಿದೀವಿ, ಈ ಸರ್ಕಾರವನ್ನ ತೆಗೆದು ಹಾಕಿ ಅಂತ ಹೇಳಿದ್ರು. ಇನ್ನೊಬ್ರು, ನಾನು ಹರಿಯಾಣದವನು, ಈ ಸರ್ಕಾರವನ್ನ ತೆಗೆದು ಹಾಕಿ ಅಂತ ಹೇಳ್ತಾ ಇದ್ರು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. पुलिस वाले थोड़ा मतलब मुझे घसीट के ले गए, बट कान में कह रहे थे कि इस सरकार को हटाइए. मैं राजस्थान का हूं, इनको हटाइए. हम सिर्फ वर्दी पहने हैं. दूसरा कह रहा है मैं हरियाणा का हूं, इनको हटाइए. तो दैट सेंटिमेंट इज देयर एंड सच्चाई एवरीबॉडी नोस. दिस इज अ क्राइम दैट इज बीन डन टू द फ्यूचर of our country. This is a crime that is being done to the people we love. हम पूरा सपोर्ट कर रहे हैं छात्रों के आंदोलन को. ಅಂತ ಭಾವನೆ ಈಗ ದೇಶಾದ್ಯಂತ ಇದೆ ಅನ್ನೋದು ಸತ್ಯ ಮತ್ತು ಅದೆಲ್ಲರಿಗೂ ಗೊತ್ತಿದೆ. ಬಹಳ ಸಲ ಈ ವ್ಯವಸ್ಥೆಯಲ್ಲಿ ಪೊಲೀಸರು ಅಸಹಾಯಕರಾಗ್ತಾರೆ. ಅವರು ಆದೇಶಗಳನ್ನು ಪಾಲಿಸಬೇಕಾಗತ್ತಷ್ಟೇ. ಆದರೆ ತಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಸಂವೇದನಾಶೀಲ ಪೊಲೀಸರು ಭಾವಿಸ್ತಾರೆ. ಪ್ರತಿಯೊಂದು ಸರ್ಕಾರದಲ್ಲೂ ಮಾನಸಿಕವಾಗಿ ನಾಯಕತ್ವ ಕುಸಿಯುವಂಥ ಒಂದು ಸಮಯ ಬರುತ್ತೆ. ಈ ಸರ್ಕಾರದಲ್ಲೂ ಕೂಡ ಅದಾಗಿದೆ. ಈಗ ಸರ್ಕಾರ ಭಯಗೊಂಡಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದಾಗ 1 ಲಕ್ಷಕ್ಕೂ ಹೆಚ್ಚು ಜನ ಯೂಟ್ಯೂಬ್ ಚಾನೆಲ್ನಲ್ಲಿ ಅದರ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇದ್ರು ಅಂತ ಹೇಳಲಾಗಿದೆ. ಪತ್ರಿಕಾಗೋಷ್ಠಿ ಮುಗಿದ ಕೇವಲ 20 ನಿಮಿಷಗಳಲ್ಲಿ ರಾಹುಲ್ ಗಾಂಧಿ ಅವರ ಚಾನೆಲ್ನಲ್ಲಿ ವ್ಯೂಸ್ 5,77,000 ದಾಟಿತ್ತು. ಪ್ರಧಾನಿ ಮೋದಿ ಇಷ್ಟೊಂದು ಮಾಧ್ಯಮಗಳ ಕ್ಯಾಮ್ರಾಗಳನ್ನು ನೇರ ಪ್ರಸಾರದಲ್ಲಿ ಎದುರಿಸಬಲ್ರಾ? ಅವರು ಮಾತಾಡೋದಕ್ಕೆ ಮತ್ತೆ ಈ ರೀತಿಯ ಪ್ರಶ್ನೆಗಳನ್ನು ಎದುರಿಸೋದಕ್ಕೆ ಅವರಿಂದ ಸಾಧ್ಯನಾ? ಪ್ರಧಾನಿ ನಿವಾಸದ ಹೊರಗೆ ಪ್ರತಿಭಟನೆ ನಡೆಸುವಂತ ಅಗತ್ಯ ಯಾಕೆ ಬಂತು ಅನ್ನೋದನ್ನ ಕೂಡ ರಾಹುಲ್ ಗಾಂಧಿ ಅವರು ಉತ್ತರಿಸಿದ್ದಾರೆ. ಇದಕ್ಕೆ 2 ಕಾರಣಗಳಿವೆ. ಭಾರತದ ವಿದ್ಯಾರ್ಥಿಗಳು ಬೀದಿಗಳಲ್ಲಿದ್ರೆ ವಿರೋಧ ಪಕ್ಷ ಕೂಡ ಬೀದಿಗಳಲ್ಲಿರಬೇಕು ಅಂತ ನಾವು ಭಾವಿಸಿದೀವಿ ಅಂತ ಹೇಳಿದ್ರು. ಅದಕ್ಕೂ ಮೊದಲು ಸಂಸತ್ತಿನಲ್ಲಿ ಚರ್ಚೆಗೆ ಅವಕಾಶವನ್ನ ಕೊಡುವಂತೆ ಸ್ಪೀಕರ್ ಬಳಿ ಕೇಳಿದಾಗ ಅವರು ಸರ್ಕಾರವನ್ನ ಕೇಳ್ತೀನಿ ಅಂತ ಹೇಳಿದ್ರು ಅನ್ನೋದನ್ನ ರಾಹುಲ್ ಗಾಂಧಿ ಅವರು ನೆನಪಿಸಿದ್ರು. ಅಂದ್ರೆ ಅದು ಸ್ಪೀಕರ್ ನಿರ್ಧಾರ ಅಲ್ಲ, ಸರ್ಕಾರದ ನಿರ್ಧಾರ. ಆದ್ರೆ ಕೇಳಿದ ನಂತರ ಯಾವುದೇ ಚರ್ಚೆನೇ ಇಲ್ಲ. ಈ ಇಡೀ ವಿಷಯವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ. ವಿದ್ಯಾರ್ಥಿಗಳು ತಮ್ಮನ್ನ ಹೇಗೆ ನಡೆಸಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಸಂಕಟ ಪಡ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳ ಮೇಲಿನ ಗೌರವದಿಂದ ಧರ್ಮೇಂದ್ರ ಪ್ರಧಾನ್ ಅವರನ್ನ ತೆಗೆದು ಹಾಕಬೇಕು ಅಂತ ಅವ್ರು ಹೇಳಿದ್ರು. ನಾವು ವಿದ್ಯಾರ್ಥಿಗಳ ಮಾತನ್ನ ಕೇಳ್ತಾ ಇದ್ದೀವಿ, ಅದಕ್ಕಾಗಿನೇ ಪ್ರಧಾನಿ ನಿವಾಸದ ಬಳಿ ಹೋದ್ವಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಆಗ್ರಹ ಆಗಿದೆ ಅಂತ ಅವ್ರು ಹೇಳಿದ್ರು. हमें लगा कि अगर हिंदुस्तान के स्टूडेंट्स सड़क पे हैं तो ऑपोजिशन को भी सड़क पे होना चाहिए, पहली बात. दूसरी बात, हमारी नेचुरल स्पेस पार्लियामेंट है और प्राइम मिनिस्टर हाउस जाने से पहले ऑपोजिशन स्पीकर के पास गए, उनके कमरे में गए, रिस्पेक्टफुली गए और हमने स्पीकर से कहा देखिए ये बहुत बड़ा मुद्दा है, आप हमें बोलने दीजिए, इसके बारे में डिस्कशन करने दीजिए. स्पीकर ने कहा कि देखिए मैं सरकार से पूछूंगा, मीनिंग इट इज नॉट स्पीकर्स डिसीजन, इट इज सरकार डिसीजन. ठीक है, पूछिए. पूछने के बाद कोई डिस्कशन नहीं, पूरे इशू को इग्नोर कर दिया. धर्मेंद्र प्रधान is a symbol and the students have pain about how they have been treated. That symbol has to be removed. Out of respect to the students, that symbol has to be removed, number 1. Number 2, that symbol has to be removed because he is a completely incompetent, probably collusive person in this drama. We know his background, we know how clean he is, we know the type of person he is. There's a history here. And to send a message to the country that we are listening to the students, we respect their sentiment, this man's got to go. And that is why we went to the Prime Minister house yesterday to support this demand, which is a demand that every single student is making. ಚರ್ಚೆಯನ್ನು ನಡೆಸೋದ್ರ ಬಗ್ಗೆ ನಿರ್ಧಾರ ಮಾಡೋದು ಸರ್ಕಾರ ಮಾತ್ರ ಅಲ್ಲ, ಯಾಕಂದ್ರೆ ಜನರು ಕೂಡ ಮಾತಾಡಬೇಕಾಗಿದೆ. ಅದನ್ನ ವಿರೋಧ ಪಕ್ಷ ನಿರ್ಧಾರ ಮಾಡುತ್ತೆ. ನಾವು ಅದರ ಭಾಗ ಆಗಿದ್ದೀವಿ. ಆದ್ರೆ ಸರ್ಕಾರ ಇದರಿಂದ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದಕ್ಕೆ ನೋಡುತ್ತೆ ಅಂತ ಅವರು ಹೇಳಿದ್ರು. How the discussion is going to be held, who is going to hold it,
It's not only the government's decision, because two people need to talk. That's going to be decided by the opposition, at least our part of it. The government wants to distract from this. The government wants to rub this thing under the carpet कि भाई ये हुआ ही नहीं, और हम चाहते हैं कि ये सेंट्रल इशू है और ये सेंट्रल इशू पर रेजोल्यूशन आए. प्रधान जाए, प्राइम मिनिस्टर apologizes, everyone who assaulted students is the first step. Then we want to see changes being made to the testing system. ಪ್ರಧಾನಿ ನಿವಾಸದ ಹೊರಗೆ ಧರಣಿ ನಡೆಸೋದನ್ನ ವಿರೋಧಿಸಿ ಬಿಜೆಪಿ ದೇಶಾದ್ಯಂತ ಕಾಂಗ್ರೆಸ್ ಕಚೇರಿಗಳ ಹೊರಗೆ ಪ್ರತಿಭಟನೆ ನಡೆಸೋದಕ್ಕೆ ಪ್ರಾರಂಭ ಮಾಡಿತು. ಎರಡೂ ಪಕ್ಷಗಳ ನಾಯಕರ ನಡುವೆ ದೇಶಾದ್ಯಂತ ಹಲವಾರು ನಗರಗಳಲ್ಲಿ ಘರ್ಷಣೆ ನಡೆಯಿತು. ಭೋಪಾಲ್, ವಿಜಯವಾಡ, ಉತ್ತರಾಖಂಡ್, ಛತ್ತೀಸ್ಗಢ, ಗುಜರಾತ್, ಬಿಹಾರ ಮೊದಲಾದೆಡೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಇದೇ ರೀತಿಯ ಘರ್ಷಣೆಗಳು ನಡೆದವು. ಜಂತರ್ ಮಂತರ್ನಲ್ಲಿನ ವಿದ್ಯಾರ್ಥಿಗಳೊಂದಿಗೆ ಒಗ್ಗಟ್ಟನ್ನು ಪ್ರದರ್ಶಿಸೋದಕ್ಕೆ ಮತ್ತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸೋದಕ್ಕೆ ಎಐಎಸ್ಎ ವಿದ್ಯಾರ್ಥಿ ಸಂಘಟನೆಯವರು ಪಾಟ್ನಾದಲ್ಲಿ ರಾಜಭವನಕ್ಕೆ ಮೆರವಣಿಗೆ ನಡೆಸೋದಕ್ಕೆ ಬಯಸಿದ್ರು. ಅಂತ ಸಾವಿರಾರು ಕಾರ್ಯಕರ್ತರನ್ನ ತಡೆಯುವಂಥ ಪ್ರಯತ್ನಗಳು ಹಲವಾರು ಸ್ಥಳಗಳಲ್ಲಿ ಘರ್ಷಣೆ ಕಾರಣ ಆದವು. ಪೊಲೀಸರು ಅಶ್ರವಾಯು ಮತ್ತೆ ಜಲಫಿರಂಗಿಗಳನ್ನ ಕೂಡ ಬಳಸಿದ್ರು. ಲಾಠಿ ಚಾರ್ಜ್ ಕೂಡ ಮಾಡಲಾಯಿತು. ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಇತರ ಪಡೆಗಳನ್ನು ಕೂಡ ಕರೆಸಬೇಕಾಯಿತು. ಸಿಆರ್ಪಿಎಫ್ ನಿಯೋಜನೆ ಹೆಚ್ಚು ಮಾಡಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ವಿದ್ಯಾರ್ಥಿಗಳಲ್ಲಿ ಕ್ಷಮೆ ಯಾಚಿಸಬೇಕು ಅಂತ ರಾಹುಲ್ ಗಾಂಧಿ ಅವರು ಒತ್ತಾಯ ಮಾಡಿದ್ದಾರೆ. ವಿದ್ಯಾರ್ಥಿಗಳ ವಿರುದ್ಧ ನಡೆದಂತ ಈ ಹಿಂಸಾಚಾರ ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಅವರು ಕಡೆ ಪಕ್ಷ ಕ್ಷಮೆ ಯಾಚಿಸಬಹುದು ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಂತಹ ವಿಷಯವನ್ನ ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಾರೆ. Is that the man who is running this entire system, the man who is finally accountable to all this, should have the decency to apologize to the students for what has happened. These are not complicated things, these are not difficult things. This gentleman, Mr. Dharmendra Pradhan, has literally destroyed India's biggest asset. What used to be called our success, what used to be called the best thing India has, our education system, has been wiped out. And so we fully support these demands, and we fully support every single student. 152 ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯಾಗಿದ್ರು ಈವರೆಗೆ ಯಾರಿಗೂ ಶಿಕ್ಷೆ ಆಗಿಲ್ಲ ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಅವ್ರ ಮೇಲೆ ರೈಫಲ್ಗಳನ್ನು ತೋರಿಸಲಾಗಿದೆ, ಕಾಲುಗಳನ್ನು ಮುರಿಯಲಾಗಿದೆ. ವಿದ್ಯಾರ್ಥಿಗಳ ಭಯೋತ್ಪಾದಕರಲ್ಲ, ಅವರು ನಮ್ಮ ಭವಿಷ್ಯ, ಅವರು ನಮ್ಮ ಶತ್ರುಗಳಲ್ಲ, ಅವರು ನಮ್ಮ ಜನರು. ಹಾಗಾಗಿ ಹಿಂಸಾಚಾರ ಎಸಗಿದವ್ರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ವಿದ್ಯಾರ್ಥಿಗಳ ಎರಡನೇ ಆಗ್ರಹ ಅಂತ ಹೇಳಿದ್ದಾರೆ. जिन्होंने स्टूडेंट्स पर आक्रमण किया है, जो आपने अभी वीडियो देखा, पूरी सोशल मीडिया पे मतलब हजारों स्टूडेंट्स पे लाठी चल रही है, राइफल्स पॉइंट हो रही हैं, टांगे तोड़ी जा रही हैं, पैलेट गन से मारा जा रहा है. ये आतंकवादी नहीं है, ये हमारा फ्यूचर है, ये हमारे दुश्मन नहीं है, ये हमारे लोग हैं, हमारा फ्यूचर है. तो इन लोगों पर जिन्होंने वायलेंस किया है, हिंसा की है, इन पर एक्शन होना चाहिए. ये स्टूडेंट्स की दूसरी मांग है. ಇನ್ನು ಮೂರನೇ ಆಗ್ರಹ, ಪ್ರಧಾನಿ ಮೋದಿ ಈ ವಿಷಯದ ಬಗ್ಗೆ ಕ್ಷಮೆ ಯಾಚಿಸಬೇಕು ಅನ್ನೋದು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಮೆ ಯಾಚಿಸ್ತಾರಾ? ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲಿನ ಹಿಂಸಾಚಾರಕ್ಕೆ ಕಾರಣರಾದಂತಹ ಯಾರ ವಿರುದ್ಧವೂ ಕೂಡ ಯಾವುದೇ ಕ್ರಮ ಕೈಗೊಂಡಿದ್ರ ಬಗ್ಗೆ ಯಾವುದೇ ಸುದ್ದಿನೇ ಬಂದಿಲ್ಲ. ದೆಹಲಿ ಪೊಲೀಸರು ಕೂಡ ಕ್ಷಮೆ ಯಾಚಿಸಿಲ್ಲ. ಆದರೆ ಪ್ರತಿಭಟನೆ ಸಮಯದಲ್ಲಿ ನಡೆದಂತಹ ಹಿಂಸಾಚಾರಕ್ಕೆ ಕಾಕ್ರೋಚ್ ಜನತಾ ಪಕ್ಷದ ಅಭಿಜಿತ್ ದೀಪ್ಗೆ ವಿದ್ಯಾರ್ಥಿಗಳಲ್ಲಿ ಕ್ಷಮೆ ಯಾಚಿಸಿದ್ದಾರೆ. 2020-21ರಲ್ಲಿ ದೆಹಲಿ ಮತ್ತೆ ದೇಶಾದ್ಯಂತ ರೈತರ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾಗ ವಿವಿಧ ಕಾರಣಗಳಿಂದಾಗಿ 700ಕ್ಕೂ ಹೆಚ್ಚು ರೈತರು ಸಾವನ್ನಪ್ಪಿದ್ರು. 333 ದಿನಗಳ ಪ್ರತಿಭಟನೆಯ ನಂತರ ಪ್ರಧಾನಿ ಮೋದಿ ಅವರು 3 ಕೃಷಿ ಕಾನೂನುಗಳನ್ನು ಹಿಂತೆಗೆದುಕೊಂಡ್ರು ಮತ್ತೆ ರೈತರಲ್ಲಿ ಕ್ಷಮೆ ಯಾಚಿಸಿದ್ರು. ಅಂಥವ್ರು ಈಗ ಕ್ಷಮೆ ಯಾಚಿಸೋದಕ್ಕೆ ಏನು ಸಮಸ್ಯೆ ಇದೆ ಇವರಿಗೆ? ಪ್ರತಿಭಟನೆಯನ್ನು ಒಟ್ಟಿನಲ್ಲಿ ಹೇಗಾದ್ರೂ ಮಾಡಿ ಹತ್ತಿಕ್ಕೋದು ಸರ್ಕಾರದ ಲೆಕ್ಕಾಚಾರನ? ಈ ಪ್ರತಿಭಟನೆಯನ್ನು ಹೇಗಾದ್ರೂ ಮಾಡಿ ಕೊನೆಗೊಳಿಸಿದ್ರೆ ಬಹುಶಃ ಕ್ಷಮೆ ಯಾಚಿಸುವಂತ ಅಗತ್ಯನೇ ಇಲ್ಲ ಅಂತ ಅದು ಭಾವಿಸಿದೆಯಾ? ಜುಲೈ 27ರ ಮಧ್ಯಾಹ್ನದಿಂದ ಜಂತರ್ ಮಂತರ್ನಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೋನಂ ವಾಂಗ್ಚುಕ್ ತಮ್ಮ ಉಪವಾಸವನ್ನ ಕೊನೆಗೊಳಿಸಿಲ್ಲ. ದೀಪ್ಗೆ ಉಪವಾಸವನ್ನ ಕೊನೆಗೊಳಿಸೋದಕ್ಕೆ ಅವ್ರು ಒತ್ತಾಯ ಮಾಡಿದ್ರು. ಜಂತರ್ ಮಂತರ್ನೊಳಗಿನ ವಾತಾವರಣವನ್ನ ನೋಡ್ತಾ ಇದ್ರೆ ವಿದ್ಯಾರ್ಥಿಗಳ ಕೋಪವನ್ನ ಕಡೆಗಣಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಹೆಚ್ಚು ಸ್ಪಷ್ಟ ಆಗ್ತಾ ಇದೆ. ಸೋನಂ ವಾಂಗ್ಚುಕ್ ಅಥವಾ ಅಭಿಜಿತ್ ದೀಪ್ಗೆ ಅವರಿಗೆ ಈ ಚಳವಳಿಯನ್ನ ಯಾವುದೇ ರೀತಿಯಲ್ಲಿ ನಿರ್ವಹಿಸೋದು ಅಥವಾ ನಿಯಂತ್ರಿಸೋದು ಈಗ ಕಷ್ಟಕರ ಆಗಿದೆ. ಸೋನಂ ವಾಂಗ್ಚುಕ್ ಅವರ ಉಪವಾಸ 25 ದಿನಗಳನ್ನು ದಾಟಿದೆ. ಆದರೆ ಪ್ರಧಾನಿ ಮಾತ್ರ ತಮ್ಮ ಮೌನವನ್ನು ಮುರಿದಿಲ್ಲ. ರಾಜಕೀಯ ಅಂತ ಅಂದ್ರೆ ಚುನಾವಣೆಗಳನ್ನು ಗೆಲ್ಲೋದು ಮತ್ತೆ ಚುನಾವಣಾ ರ್ಯಾಲಿಗಳನ್ನು ನಡೆಸೋದಷ್ಟೇ ಅಲ್ಲ. ಈ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಅವರು ಇನ್ನು ಸೋನಂ ವಾಂಗ್ಚುಕ್ ಅವ್ರ ಜೊತೆಗೆ ಯಾಕೆ ಮಾತಾಡಿಲ್ಲ ಅನ್ನೋದನ್ನ ದೇಶದ ಜನರಿಂದ ಸ್ಪಷ್ಟಪಡಿಸಬೇಕಾಗಿದೆ. ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಯಾಕೆ ದೌರ್ಜನ್ಯ ಎಸಗಿದ್ದಾರೆ ಅನ್ನೋದನ್ನ ಕೂಡ ಈ ದೇಶಕ್ಕೆ ಹೇಳಬೇಕು.
ಹಲವಾರು ವಿದ್ಯಾರ್ಥಿಗಳ ಆತ್ಮಹತ್ಯೆ ನಂತರನೂ ಕೂಡ ಧರ್ಮೇಂದ್ರ ಪ್ರಧಾನ್ ಯಾಕೆ ಇವರಿಗೆ ಮುಖ್ಯರಾಗಿದ್ದಾರೆ ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅನ್ನುವಂಥ ಒಂದು ಘೋಷಣೆ ಜಂತರ್ ಮಂತರ್ನಲ್ಲಿ ಇನ್ನೂ ಕೂಡ ಕೇಳಿಸ್ತಾ ಇದೆ. ವಿರೋಧ ಪಕ್ಷದ ಸಂಸದರು ಆಸ್ಪತ್ರೆಯಲ್ಲಿ ಸೋನಂ ವಾಂಗ್ಚುಕ್ ಅವರನ್ನ ಭೇಟಿ ಮಾಡೋದಕ್ಕೆ ಹೋದ್ರೆ ಅವರನ್ನ ಭೇಟಿ ಆಗದೆ ಇರೋ ಹಾಗೆ ಯಾಕೆ ತಡೆಯಲಾಯಿತು? ಮೋದಿ ಸಂಪುಟದ ಮಂತ್ರಿಗಳು ಅವರನ್ನ ಭೇಟಿ ಆಗಬಹುದು ಅನ್ನೋದಾದ್ರೆ ವಿರೋಧ ಪಕ್ಷದ ಸಂಸದರು ಯಾಕೆ ಅವರನ್ನ ಭೇಟಿ ಆಗಬಾರ್ದು? ಸರ್ಕಾರ ಈಗ ಸೋನಂ ವಾಂಗ್ಚುಕ್ ಅವರನ್ನ ಭೇಟಿ ಮಾಡೋದಕ್ಕೆ ವಿರೋಧ ಪಕ್ಷದ ಸಂಸದರಿಗೆ ಅವಕಾಶ ನೀಡದೇ ಇರೋ ಮೂಲಕ ಈ ಚಳುವಳಿಯನ್ನ ನಿಭಾಯಿಸೋದಕ್ಕೆ ನೋಡ್ತಾ ಇದೆಯಾ? ಇಲ್ಲಿ ಸರ್ಕಾರ ಮತ್ತೊಮ್ಮೆ ತಪ್ಪು ಮಾಡ್ತಾ ಇದೆ. ಅದು ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಯೋಚನೆ ಮಾಡ್ದೇನೆ ಚಳುವಳಿಯನ್ನ ನಿಭಾಯಿಸೋದಕ್ಕೆ ನೋಡ್ತಾ ಇದೆ. ಸಚಿವರಾದ ಜಿತೇಂದ್ರ ಸಿಂಗ್ ಮತ್ತೆ JP ನಡ್ಡಾ ಇಬ್ರು ಕೂಡ ಉಪವಾಸವನ್ನ ಕೊನೆಗೊಳಿಸುವಂತೆ ಸೋನಂ ವಾಂಗ್ಚುಕ್ ಅವರನ್ನ ಕೇಳ್ಕೊಂಡಿದ್ದಾರೆ. ಅವರಿಬ್ರು ತಮ್ಮನ್ನ ಭೇಟಿ ಮಾಡಿದ ಬಳಿಕ ಸೋನಂ ವಾಂಗ್ಚುಕ್ ಅವರು ಜಿತೇಂದ್ರ ಸಿಂಗ್ ಮತ್ತೆ JP ನಡ್ಡಾ ಅವರಿಗೆ ಪತ್ರ ಬರೆದಿದ್ದಾರೆ. ಏನ್ ಮಾತುಕತೆ ನಡೀತು ಅನ್ನೋದನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ನೀಟ್ ಪರೀಕ್ಷೆಯಿಂದ ಹತಾಶೆಗೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ವಿದ್ಯಾರ್ಥಿಗಳಿಗೆ ಸಮರ್ಪಕ ಪರಿಹಾರ ನೀಡಲಾಗುವುದು ಮತ್ತೆ ಸಂಸತ್ತಿನಲ್ಲಿ ಹೊಣೆಗಾರಿಕೆ ಬಗ್ಗೆ ಚರ್ಚೆ ಮಾಡಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬಗ್ಗೆ ಯೋಚನೆ ಮಾಡುತ್ತೆ ಅನ್ನುವಂಥ ಒಂದು ಭರವಸೆ ಸರ್ಕಾರದಿಂದ ಸಿಕ್ಕಿದೆ ಅಂತ ವಾಂಗ್ಚುಕ್ ಅವರು ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ. ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೇಡಿಕೆಯನ್ನ ಸೋನಂ ವಾಂಗ್ಚುಕ್ ಅವರು ಇನ್ನೂ ಕೂಡ ಕೈ ಬಿಟ್ಟಿಲ್ಲ. ಪ್ರತಿಭಟನೆಯಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಳ್ಳೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ಭರವಸೆ ಸಿಕ್ಕರೆ ಮಾತ್ರನೇ ತಮ್ಮ ಉಪವಾಸವನ್ನ ಕೊನೆಗೊಳಿಸೋದಾಗಿ ಅವರು ಬರೆದಿದ್ದಾರೆ. ಜುಲೈ 20ರ ಘಟನೆಗೆ ಸಂಬಂಧಪಟ್ಟ ಹಾಗೆ ದೆಹಲಿಯ 5 ಪೊಲೀಸ್ ಠಾಣೆಗಳಲ್ಲಿ 10 FIRಗಳನ್ನು ದಾಖಲಿಸಲಾಗಿದೆ. ಈ ಪ್ರಕರಣಗಳನ್ನು ಹಿಂತೆಗೆದುಕೊಂಡ್ರೆ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನು ಸದ್ಯಕ್ಕೆ ಮುಂದೂಡಿ ಸರ್ಕಾರದೊಂದಿಗೆ ಮಾತುಕತೆಯನ್ನು ಪ್ರಾರಂಭ ಮಾಡೋ ಹಾಗೆ ಮನವಿ ಮಾಡೋದಾಗಿ ಸೋನಂ ವಾಂಗ್ಚುಕ್ ಅವರು ಹೇಳಿದ್ದಾರೆ. ಈ ಹಂತದಲ್ಲಿ ಸೋನಂ ವಾಂಗ್ಚುಕ್ ಅವರ ಹೇಳಿಕೆ ಸ್ವಲ್ಪ ಮೃದು ಆದಾಗಿದೆ. ಆದರೆ ಕಾಕ್ರೋಚ್ ಜನತಾ ಪಕ್ಷದ ನಿಲುವು ಕಠಿಣ ಆಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದರೆ ಮಾತ್ರನೇ ಈ ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳೋದಾಗಿ CJP ಹೇಳಿದೆ. ಆತ್ಮಹತ್ಯೆ ಮಾಡಿಕೊಂಡ ನೀಟ್ ವಿದ್ಯಾರ್ಥಿಗಳಿಗೆ 1 ಕೋಟಿ ಪರಿಹಾರ ನೀಡಿದ್ರೆ ಮತ್ತೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸೋ ವಿರುದ್ಧ ಯಾವುದೇ ಪ್ರಕರಣವನ್ನು ದಾಖಲಿಸದೇ ಇದ್ರೆ ಮಾತ್ರ ಅವರು ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ತಾರೆ. ಪೊಲೀಸ್ ಹಿಂಸಾಚಾರದಲ್ಲಿ ಭಾಗಿಯಾಗಿರುವಂತಹ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಶಿಕ್ಷೆ ಆದ್ರೆ ಮಾತ್ರನೇ ಅವರು ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ತಾರೆ. ರೈತರ ಪ್ರತಿಭಟನೆ 1 ವರ್ಷ ಮುಂದುವರಿಯೋದಕ್ಕೆ ಸಾಧ್ಯ ಅನ್ನೋದಾದ್ರೆ ತಮ್ಮ ಪ್ರತಿಭಟನೆಯೂ ಕೂಡ ಗೆಲುವು ಸಾಧಿಸದೆ ಕೊನೆಗೊಳ್ಳೋದಿಲ್ಲ ಅಂತ ದೀಪ್ಕೆ ಅವರು ಹೇಳಿದ್ದಾರೆ. ಇದು ಮಹತ್ವದ ಘೋಷಣೆಯಾಗಿದೆ. ಕಾಕ್ರೋಚ್ ಜನತಾ ಪಕ್ಷ ಈಗ ಸೋನಂ ವಾಂಗ್ಚುಕ್ ಅವರಿಂದ ದೂರ ಸರಿತಾ ಇರೋ ಹಾಗೆ ಕಾಣ್ತಾ ಇದೆ. ಅದೀಗ ಜನರ ಕಡೆಗೆ ಹೆಚ್ಚು ಗಮನ ಹರಿಸ್ತಾ ಇದೆ. ಇದು ಎಚ್ಚರಿಕೆಯಿಂದ ನೋಡಬೇಕಾದಂತಹ ತಿರುವಾಗಿದೆ. और किसान आंदोलन से हमने एक चीज क्या सीखी है, जब तक अपनी मांगे मानी नहीं जाती तब तक उठना नहीं है, तब तक पीछे हटना नहीं है. तो मैं फिर से एक बार कहना चाहता हूँ आप लोगों से, जब तक धर्मेंद्र प्रधान का इस्तीफा नहीं हो जाता तब तक ये प्रोटेस्ट खत्म नहीं होगा. 1 महीने तक बैठे चाहे और 6 महीने तक चाहे यही बैठे रहेंगे, लेकिन ये प्रोटेस्ट किसी भी हाल में खत्म नहीं होगा. ये प्रोटेस्ट जारी रहेगा जब तक नरेंद्र मोदी धर्मेंद्र प्रधान को हटा नहीं देते. ಸರ್ಕಾರ ಇಬ್ಬರು ಸಚಿವರನ್ನ ಜಂತರ್ ಮಂತರ ಕಳಿಸದೇನೆ ಸೋನಂ ವಾಂಗ್ಚುಕ್ ಬಳಿ ಕಳಿಸಿದಂತ ಈ ರೀತಿಯನ್ನ ನೋಡ್ತಾ ಇದ್ರೆ ಅದು ರಾಜೀನಾಮೆಯನ್ನ ಪರಿಗಣಿಸ್ತಾ ಇದೆಯಾ ಅಥವಾ ಪ್ರಧಾನ್ ಅವರ ರಕ್ಷಣೆಗೆ ಹೊಸ ಆಟವನ್ನ ಹೂಡಿದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಸಚಿವರು ಮಾತುಕತೆಗಾಗಿ ಜಂತರ್ ಮಂತ್ರಿಗೆ ಬರಬೇಕಾಗತ್ತೆ ಅಂತ CJP ಹೇಳಿರುವಾಗ ಅಲ್ಲಿಗೆ ಸರ್ಕಾರ ಮಾತುಕತೆಗೆ ಹೋಗುತ್ತಾ ಹಾಗಾದ್ರೆ? ಇದೆಲ್ಲದರ ಹೊರತಾಗಿನೂ ಚಳುವಳಿ ಉಳ್ಕೊಂಡಿರೋದು ಗಮನಾರ್ಹ ಆಗಿದೆ. ಬದಲಾಗ್ತಾ ಇರುವಂತಹ ಪರಿಸ್ಥಿತಿಗಳ ಹೊರತಾಗಿನೂ ಜನರು ಜಂತರ್ ಮಂತ್ರಕ್ಕೆ ಬರ್ತಾನೆ ಇದ್ದಾರೆ. ಮತ್ತೆ ಪ್ರತಿದಿನಾನು ಚಳುವಳಿ ಮೊದಲಿಗಿಂತನೂ ದೊಡ್ಡದಾಗಿ ಬೆಳೆದಿದೆ ಅನ್ನೋದು ಕಾಣಿಸುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಕ್ಷಮೆ ಯಾಚಿಸಬೇಕು ಅಂತ ರಾಹುಲ್ ಗಾಂಧಿ ಅವರು ಒತ್ತಾಯ ಮಾಡ್ತಾ ಇದ್ರೆ ಮೋದಿ ಮೌನ ಮುರಿಬೇಕು ಅಂತ ದೀಪ್ಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಸೋನಂ ವಾಂಗ್ಚುಕ್ ಅವ್ರ ಪತ್ರದಲ್ಲಿ ಪ್ರಧಾನಿ ಮೌನದ ಬಗ್ಗೆ ಉಲ್ಲೇಖ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಮತ್ತೆ ಪ್ರಧಾನಿ ಮೌನಕ್ಕೆ ಸಂಬಂಧಪಟ್ಟ ಹಾಗೆ ದೀಪ್ಕೆ ಅವರು ಸೋನಂ ವಾಂಗ್ಚುಕ್ಗಿಂತನೂ ಭಿನ್ನವಾದ ನಿಲುವನ್ನು ತೆಗೆದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ಹಿಂಸಾಚಾರ ಪ್ರಕರಣದ ವಿಚಾರಣೆಗೆ ಒತ್ತಾಯ ಮಾಡಿ ನಮ್ಮ ಸಮಯ ವ್ಯರ್ಥ ಮಾಡಬೇಡಿ, ವಿಡಿಯೋ ವೀಕ್ಷಿಸೋದಕ್ಕೆ ನಮಗೆ ಸಮಯ ಇಲ್ಲ ಅಂತ ಅವ್ರು ಹೇಳಿದ್ರು ಅನ್ನೋದು ವರದಿಯಾಗಿತ್ತು. ಆದರೆ ಅವರು ವಿಡಿಯೋ ವೀಕ್ಷಿಸೋದಕ್ಕೆ ಸಮಯ ಇಲ್ಲ, ಸರಿಯಾದ ರೀತಿಯಲ್ಲಿ ಅರ್ಜಿ ಸಲ್ಲಿಸಿದ ನಂತರ ವಿಚಾರಣೆ ನಡೆಯುತ್ತೆ ಅಂತ ಹೇಳಿರುವಂಥ ವರದಿ ಬಂದಿದೆ. ಇದು ಬಹಳ ಮಹತ್ವದಾಗಿದೆ. ಇದರ ನಡುವೆನೆ ದೆಹಲಿ ಹೈಕೋರ್ಟ್ 2 ಅರ್ಜಿಗಳ ಕುರಿತು ಕೇಂದ್ರ ಸರ್ಕಾರ ಮತ್ತು ದೆಹಲಿ ಪೊಲೀಸರಿಗೆ ನೋಟಿಸ್ ಅನ್ನ ನೀಡಿದೆ ಅಂತ ವರದಿಯಾಗಿದೆ. ವೀಕ್ಷಕರೇ, ಈ ಕುರಿತು ನಿಮಗೆ ಅನ್ಸುತ್ತೆ ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ.
ಇದೇ ಹೊತ್ತಿನ ಅಪ್ಡೇಟ್ಸ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.